ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ತುಮಕೂರು ನಗರದ ಹೊರವಲಯದ ಅಂತರಸನಹಳ್ಳಿಯಲ್ಲಿರುವ ಪರಿಮಳ ಆಗ್ರೋ ಫುಡ್ ಇಂಡಸ್ಟ್ರಿಯಲ್ಲಿ ನಡೆದಿದೆ. ಭತ್ತದ ಒಟ್ಟಿನಿಂದ ಎಣ್ಣೆ ತೆಗೆಯುವ ಫ್ಯಾಕ್ಟರಿಯ ಆಯಿಲ್ ಟ್ಯಾಂಕ್ ಬಳಿ 5 ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಈ ವೇಳೆ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ನಲ್ಲಿ ಇಬ್ಬರು ಕಾರ್ಮಿಕರು ಸ್ಥಳದಲ್ಲಿಯೇ ಮತ್ತಿಬ್ಬರನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಹಾರ ಮೂಲದ ಸಂತೋಷ್ ಹಾಗೂ ಚಂದನ್ ಶರ್ಮಾ ಮೃತ ದುರ್ದೈವಿಗಳು ಎನ್ನಲಾಗಿದೆ. नीतीश कुमार है मेरा ब्रदर, जो ऊपर में हाइट पे काम कर रहा था. वो लोग काम कर रहा था, इसमें ऑयल डाला है, पता नहीं फुल हो गया है, फुल उसके फायर हो गया, उसमें एयर बनने के कारण फायर हो गया. और दूसरी बात, वो फायर होने के बाद फट गया ऊपर में, मूड़ी इधर जाके गिरा है. उधर देखो, उधर से इतना टैंक है. हाँ, 12 मीटर मिनिमम, 10 मीटर 12 मीटर हाइट है उधर. और फट गया. उसके बाद बिल्डिंग उधर फिटिंग कर रहा था. ये ऑयल डाल दिया, उसको क्या इन्फॉर्म किया कि नहीं मालूम नहीं. कौन सा ऑयल हो, कौन सा ऑयल मालूम नहीं कि कौन सा ऑयल है, कैसा ऑयल है मालूम नहीं. काम करते हैं ना, लेकिन इधर ऊपर में 3 लोग काम कर रहे थे. 3 बंदे काम कर रहे थे. और वो लोग काम, एक को तो झटका लग गया तो ठीक ठाक है, 2 स्पॉट कर गया ऊपर से. एक तो उधर का मुड़ी के पास आगे गया है, उधर गिर गया. और एक नीचे गिरा ऊपर में, चंदन नीचे गिरा. मेरा जो ब्रदर है वो नीचे गिर गया, तो मैं देखने गया तो नहीं कुछ था. तो श्रीदेवी कॉलेज में लगेगा, कुछ ये नहीं है. तो उधर में अभी नहीं. 3 लोग में कितना लोग बच गया? एक तो अभी ठीक है, अभी वो कहाँ पे? अभी उधर ही है. और दो एक्सपायर हो गया. मोबाइल में फोटो वोटो होगा अभी देख. मैं तो फोटो, मेरा ब्रदर है, इतना टेंशन है कि मैं हॉस्पिटल लेके फास्ट में लेके गया. वो नहीं वो जिंदा रहता ना, वो वक्त का फोटो. हाँ है ना फोटो. ओके, आपका नाम क्या? नीतीश कुमार मेरा नाम है. कितना वर्ष से इधर काम कर रहे हैं? मैं अभी थोड़ा सा 3 इयर्स 4 इयर्स से. सभी लोग 4 इयर्स से. 4 इयर्स. और कुछ न्यू है, कुछ थोड़ा काम है. नहीं वो लोग भी जो लोग काम कर रहे हैं वो 3-4 मिनिमम काम कर किया. 3 वर्ष से. बिहार से. सीतामढ़ी जिला, रसलपुर. अभी जो क्या काम करते हैं इधर? फैब्रिकेशन हुए, रिफाइनिंग का काम करते हैं. वो जो टैंक हो गया, प्लांट सेट करना, पाइपलाइन, ये सब हो गया. क्या ऑयल पता नहीं आपको? ऑयल क्या है, लेकिन वही ऑयल देखिए, उससे ओनर को मालूम होगा. ಸ್ಥಳಕ್ಕೆ ಕಾರ್ಮಿಕ ಇಲಾಖೆ ಅಧಿಕಾರಿ ತೇಜಾವತಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ವೆಂಕಟ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರು ಎಸ್ಪಿ ಕೆವಿ ಅಶೋಕ್ ಮಾತನಾಡಿ, ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಪರಿಮಳ ರೈಸ್ ಬ್ರೈನ್ ಆಯಿಲ್ ಫ್ಯಾಕ್ಟರಿಯಲ್ಲಿ ಬ್ಲಾಸ್ಟ್ ಆಗಿದ್ದು ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇವರುಗಳು ಮೂಲತಃ ಬಿಹಾರ ಜಿಲ್ಲೆಯ ಬೆಬಿಸಾರ ಜಿಲ್ಲೆಯವರು ಎಂದು ತಿಳಿದು ಬಂದಿದೆ. ಟ್ಯಾಂಕರ್ ಬ್ಲಾಸ್ಟ್ ಆದ ಪರಿಣಾಮ ಇಬ್ಬರು ಟ್ಯಾಂಕರ್ನಿಂದ ಕೆಳಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇವತ್ತು ತುಮಕೂರಲ್ಲಿ 5:15 ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಈ ಅಂತರ್ಸನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪರಿಮಳ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಇಬ್ಬರು ಕೆಲಸ ಮಾಡುವಾಗ ಒಂದು ಬ್ಲಾಸ್ಟ್ ಆಗಿ ಅದಾದ್ರ ಮೇಲೆಯಿಂದ ಒಂದು 40 ಅಡಿ ಮೇಲೆ ಬಾಯ್ಲರಿಂದ ಕೆಳಗೆ ಬಿದ್ದು ಡೆತ್ ಆಗಿದ್ದಾರೆ ಅಂತ. ಸೊ ಇಬ್ಬರು ಬಿಹಾರಿಂದ ಬೇಗುಸರಾಯ್ ಜಿಲ್ಲೆಯಿಂದ ಬಂದಿರುವರು. ಅವರಿಬ್ಬರೂ ಇಮಿಡಿಯೇಟಾಗಿ ಶ್ರೀದೇವಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಬ್ರಾಡ್ ಡೆಡ್ ಘೋಷಿತ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿದ್ವಿ. ಘಟನೆ ನಡೆದಿರುವ ಕಾರಣಗಳು ತಿಳ್ಕೊಂಡು ಎಫ್ಐಆರ್ ಒಂದು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಇರುವ ಐ ವಿಟ್ನೆಸ್ ಮಾಹಿತಿ ಪ್ರಕಾರ ಇವರು ಒಂದು ಬಾಯ್ಲರ್ ಮೇಲೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ರು. ಪಕ್ಕದಲ್ಲಿರುವ ಇನ್ನೊಂದು ಬಾಯ್ಲರ್ ಅಲ್ಲಿ ಒಂದು ದೊಡ್ಡ ಶಬ್ದದಿಂದ ಒಂದು ಸೌಂಡ್ ಬಂತು, ಎಕ್ಸ್ಪ್ಲೋಷನ್ ಥರ ಆಗಿದೆ ಅಂತ ಮಾಹಿತಿ. ಆ ಸೌಂಡಿಂದ, ಆ ಎಕ್ಸ್ಪ್ಲೋಷನ್ ಎಫೆಕ್ಟಿಂದ ಇವರು ಈ ಕೆಲಸ ಇಲ್ಲಿ ಮಾಡ್ತಾಯಿದ್ರೆ ಅಲ್ಲಿಂದ ಕೆಳಗೆ ಬಿದ್ದಿದ್ದರು. ಸುಮಾರು ಒಂದು 40 ಅಡಿ ಎತ್ತು ಇರುವ ಟ್ಯಾಂಕ್ಸ್ ಇವು ಬಾಯ್ಲರ್ಸ್. ಸೊ ಅಲ್ಲಿಂದ ಬಿದ್ದಿರೋದ್ರಿಂದ ಕೆಳಗೆ ಬಿದ್ದು ಡೆತ್ ಆಗಿರೋದು ಕಂಡು ಬರ್ತಾ ಇದೆ.
ಕೆಲವರು ಇಬ್ಬರಲ್ಲಿ ಒಬ್ಬರ ಮೇಲೆ ಸ್ವಲ್ಪ ಬರ್ನಿಂಗ್ ಇಂಜುರೀಸೂ ಇದ್ದಾವೆ, ಕೈ ಮೇಲೇನೂ ಬರ್ನಿಂಗ್ ಇಂಜುರೀಸ್ ಇದ್ದಾವೆ. ಸೊ ಎಕ್ಸಾಕ್ಟ್ ರೀಸನ್ ಏನು ಅಂತ ಎಕ್ಸ್ಪರ್ಟ್ಸಿಂದ ಒಪಿನಿಯನ್ ತೊಗೊಂಡು ಪೋಸ್ಟ್ ಮಾರ್ಟಮಲ್ಲಿ ಒಪಿನಿಯನ್ ತೊಗೊಂಡು ಮಾಡ್ತೀವಿ. ಸದ್ಯಕ್ಕೆ ಅದು ಏನು ಮಾಹಿತಿ ಬರ್ತಾ ಇಲ್ಲ. ಇಬ್ಬರು ಡೆತ್ ಆಗಿದ್ದಾರೆ ಅಷ್ಟೇ. ಸೊ ಈಗ ಸದ್ಯಕ್ಕೆ ಇಬ್ಬರು ಇಲ್ಲಿ ಸ್ಪಾಟಲ್ಲಿ ನಮಗೆ ಇಬ್ಬರು ಸೂಪರ್ವೈಸರ್ಸ್ ಅಂತ ಸಿಕ್ಕಿದ್ದಾರೆ. ಸೊ ಅವರು ಯಾರು ಎಂತ ಅನ್ನೋದು ವಿಚಾರಿಸಿ ಅವ್ರ ಮೇಲೆ FIR ತೊಗೊಂಡು, ಇವರು ಯಾವುದೇ ಹಾರ್ನೆಸ್ ತೊಗೊಂಡಿಲ್ಲ, ಯಾವುದೇ ಸೇಫ್ಟಿ ಗೇರ್ ಹಾಕ್ಕೊಂಡಿರಲ್ಲ. ಸೊ ಬೇರ್ ಹ್ಯಾಂಡ್ಸಿಂದ ವೆಲ್ಡಿಂಗ್ ಮಿಷಿನ್ ಜೊತೆ, ಗ್ಯಾಸ್ ವೆಲ್ಡಿಂಗ್ ಮಿಷಿನ್ ಜೊತೆ ಅಷ್ಟು ಎತ್ತರದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಡೆಫಿನೆಟ್ಲಿ ಸೇಫ್ಟಿ ಲ್ಯಾಪ್ಸಸ್ ಇದೆ. ಅದು ಏನೇನು ಲ್ಯಾಪ್ಸಸ್ ಇದೆ, ಯಾರು ರೆಸ್ಪಾನ್ಸಿಬಲ್ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತೊಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಳ್ತೀವಿ. ಪರಿಮಳ ರೈಸ್ ಬ್ರ್ಯಾನ್ ಆಯಿಲು ಅನ್ನೋದು ಕಂಡು ಬಂದಿದೆ. ಸೊ ಈಗ ಯಾರು ಓನರು, ಯಾರು ಹೆಸರಲ್ಲಿದೆ, ಇದೆಲ್ಲ ತಿಳ್ಕೊಂಡು ನಾವು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಇಲ್ಲ, ಡೆತ್ ಆದವ್ರದ್ದು ಯಾರು ಕಾರ್ಮಿಕರು ಅಂತ ಹೆಸರು ಗೊತ್ತಿಲ್ಲ. ಬಟ್ ಡೆತ್ ಆಗಿರೋರಿಬ್ಬರೂ ಸಹ ಮೈಗ್ರೆಂಟ್ಸ್ ಅಂತ ಗೊತ್ತಾಗಿದೆ. ನಾವೀಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಏನು ಅವರು ಡೆತ್ ಕ್ಲೈಮ್ ಏನು ಸಿಗುತ್ತೆ ಅದು ಸರ್ಕಾರದ ಹಂತದಲ್ಲಿ ನಾವು ರಿಪೋರ್ಟ್ ಕೊಡ್ತೀವಿ. ಮತ್ತು ಅವರು ವರ್ಕ್ಮನ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂಡರಲ್ಲಿ ಪರಿಹಾರವನ್ನು ಪಡೆಯೋದಕ್ಕೂ ಸಹ ಸೂಕ್ತ ವ್ಯವಸ್ಥೆನ ಮಾಡ್ತೀವಿ. ಇಲ್ಲ, ಕಾರ್ಡ್ ಇರಬೇಕಂತ ಏನಿಲ್ಲ. ಯಾಕಂದರೆ ಅವರು ಇಲ್ಲಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅದರ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ಚೆಕ್ ಮಾಡಿಸ್ತೀವಿ. ಅದೆಲ್ಲ ಇರಬೇಕು ಕಡ್ಡಾಯವಾಗಿ. ಅದೆಲ್ಲ ಚೆಕ್ ಮಾಡಿಸ್ತೀವಿ, ರಿಪೋರ್ಟ್ ತೊಗೊತೀವಿ. ಅದೆಲ್ಲ ಪರಿಮಳ ಆಗ್ರೋ ಇಂಡಸ್ಟ್ರೀಸ್ ಅಂತ, ರೈಸ್ ಬ್ರಾನ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್. ಮೇಡಮ್, ಇದೇ ಏರಿಯಾದಲ್ಲಿ ಇದು ಎರಡನೇ ಪ್ರಕರಣ ಆಗ್ತಾ ಇರೋದು. ಲಾಸ್ಟ್ 4 years ಬ್ಯಾಕಲ್ಲಿ ಕೂಡ ಇದೇ ಥರದೊಂದು ಗ್ಯಾಸ್ ಬಸ್ಟ್ ಆಗಿ ಅವಾಗಲೂ ಕೂಡ ಒಬ್ಬರು ಡೆತ್ ಆಗಿದೆ. ಈಗ ಏನಕ್ಕೆ ನೀವು ಕಾರ್ಮಿಕ ಇಲಾಖೆಯವರು ಏನು ಕೈ ಗಮನ ಕೊಡ್ತಾ ಇಲ್ಲ? ಇದು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಅವರು ಸೇಫ್ಟಿ ಮೆಷರ್ಸು ಅವ್ರು ನೋಡಬೇಕಾಗುತ್ತೆ. ಇದು ನನ್ನ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ. ಇಲ್ಲಿ ಕಾರ್ಮಿಕರು ಡೆತ್ ಆಗಿರೋದ್ರಿಂದ ನಾನು ಬಂದಿದ್ದೀನಿ. ಅದು ಏನು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ನಾವು ಆ್ಯಕ್ಟ್ ಅಂಡರಲ್ಲಿ ಕೊಡ್ತೇವೆ. ಪವಿತ್ರ ಮಹಾಕುಂಭಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಸಮೀಪ ತಡರಾತ್ರಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಭಕ್ತರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಇದೇ ವೇಳೆ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ ಎಂದು ಇತ್ತೀಚಿನ ವರದಿಗಳು ತಿಳಿಸಿವೆ. ಅನಾಮಧೇಯವಾಗಿರಲು ನಿರ್ಧರಿಸಿದ್ದ ಸ್ಥಳೀಯ ವೈದ್ಯರ ಪ್ರಕಾರ ಕನಿಷ್ಠ 50 ಜನರು ಸಾವನ್ನಪ್ಪಿದ್ದಾರೆ, ಅನೇಕರು ಗಾಯಗೊಂಡಿದ್ದಾರೆ. ಈವರೆಗೆ ಕನಿಷ್ಠ 50 ಜನರು ಸಾವನ್ನಪ್ಪಿದ್ದು ಉಳಿದವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಲು ಅಧಿಕಾರವಿಲ್ಲದ ಕಾರಣ ಅನಾಮಧೇಯತೆಯ ಷರತ್ತಿನ ಮೇಲೆ ಮಾತನಾಡಿದ ವೈದ್ಯರು ಹೇಳಿದರು. ರಕ್ಷಕರು ಮತ್ತು ಆರಾಧಕರು ಘಟನಾ ಸ್ಥಳದಿಂದ ಸಂತ್ರಸ್ತರನ್ನ ಸ್ಥಳಾಂತರಿಸುವುದು ಕಂಡುಬಂದಿದೆ. ಅಧಿಕಾರಿಗಳನ್ನು ಉಲ್ಲೇಖಿಸಿ ಭಾರತೀಯ ಸುದ್ದಿ ಸಂಸ್ಥೆ PTI ಪ್ರಕಾರ ಮೌನಿ ಅಮಾವಾಸ್ಯೆಯೆಂದು ಪವಿತ್ರ ಸ್ನಾನ ಮಾಡಲು ಹೆಚ್ಚಿನ ಸಂಖ್ಯೆಯ ಜನರು ಬಂದಿದ್ದರಿಂದ ಸಂಗಮದಲ್ಲಿ ಕಾಲ್ತುಳಿತದಂತಹ ಪರಿಸ್ಥಿತಿ ಉಂಟಾಗಿದೆ. ಸಂಗಮ್ನಲ್ಲಿ ತಡೆಗೋಡೆ ಮುರಿದ ನಂತರ ಕೆಲವರು ಗಾಯಗೊಂಡಿದ್ದಾರೆ ಮತ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಗೊಂಡವರ ನಿಖರ ಸಂಖ್ಯೆ ಇನ್ನೂ ಸಿಕ್ಕಿಲ್ಲ ಎಂದು ಮೇಳದ ವಿಶೇಷ ಕರ್ತವ್ಯದ अधिकारी आकांक्षा राणा ತಿಳಿಸಿದ್ದಾರೆ. देखिए, बहुत बड़ी संख्या में भीड़ आज मौनी अमावस्या पे सुबह से ही आई है और हमारा अनुमान है कि आज 10 करोड़ से आंकड़ा पार जो है वो होगा भीड़ का। और सभी आसपास के जिलों से, दूर के जिलों से भीड़ आई है. हम लोग पूरे रात शाम से ही सारे हमारे अधिकारी भीड़ नियंत्रण में लगे हुए हैं. और आप देख सकते हैं, यहाँ पे भी देख सकते हैं, संगम घाट है और इसमें जो है वो काफ़ी भरे हुए घाट, विभिन्न घाट चल रहे हैं और लोग सकुशल स्नान कर रहे हैं. सर, ये अखाड़ों के आने की क्या सूचना है, क्या कुछ है और इंतजाम आपने, जैसे हमने देखा आपने अखाड़ा के लिए जो पार्किंग है वो स्थल और जो स्नान का स्थल है संगम वाला, वो दोनों घाट भी खाली करवा लिए तकरीबन? देखिए, सुबह चूँकि काफ़ी भीड़ का प्रेशर था तो इसलिए विभिन्न अखाड़ों ने हम लोगों से ये कहा था कि आप लोग अभी जनता के भीड़ प्रबंधन पे ध्यान दें और हम लोग बाद में स्नान पर विचार कर लेंगे. तो अब चूँकि भीड़ नियंत्रण में है तो हम लोगों ने अपने जो तैयारी हैं वो पूरी कर ली है. अखाड़ा मार्ग हमारा रेडी है, अखाड़ा घाट हमारा रेडी है और पूरा एरिया सैनिटाइज्ड है
तो हम लोगों ने अखाड़ों को ये बात पहुंचा दी है। अभी कुछ देर में जो है वो स्नान के लिए आएंगे। सूचना आई है कि वो आ रहे हैं स्नान करने। अब स्नान होना चाहिए, हम लोगों को उम्मीद है। हम लोगों ने पूरी अपनी तैयारी की सूचना उन्हें दे दी है, तो स्नान होना चाहिए। सुबह के टाइम पे काफी ज्यादा एम्बुलेंस गई थी, उसमें काफी लोग घायल हुए थे, क्या कुछ देखिए आधिकारिक रूप से मैं अभी नहीं बता पाऊंगा, क्योंकि अभी हम लोग भीड़ नियंत्रण में लगे हुए हैं और प्राइमरी जो केयर है उसमें लगे हुए हैं। आधिकारिक रूप से आपको बाद में इसकी सूचना दे देंगे। घायलों का इलाज चल रहा है। ಇಸ್ರೋ ವಿಜ್ಞಾನಿಗಳ ಐತಿಹಾಸಿಕ 100ನೇ ಉಡಯನ ಇಂದು ಬೆಳಗ್ಗೆ ಯಶಸ್ವಿಯಾಯಿತು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ 2ನೇ ಲಾಂಚ್ ಪ್ಯಾಡ್ನಿಂದ ನಭಕ್ಕೆ ಚಿಮ್ಮಿದ ಜಿಎಸ್ಎಲ್ವಿ ರಾಕೆಟ್ ನ್ಯಾವಿಗೇಷನ್ ಉಪಗ್ರಹ ನಿಗದಿತ ಕಕ್ಷೆಗೆ ಸೇರಿಸಿತು. ಈ ಉಪಗ್ರಹದ ಮೂಲಕ ಭೂಮಿ, ವಾಯು ಮತ್ತು ಜಲ ಮಾರ್ಗಗಳಿಗೆ ನಿಖರ ಮಾಹಿತಿ ಹಾಗೂ ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳು ಪ್ರಯೋಜನ ಪಡೆಯಲಿವೆ. ಉಪಗ್ರಹವನ್ನು ನಿಖರವಾಗಿ ಕಕ್ಷೆಗೆ ಸೇರಿಸಲಾಗಿದೆ. ಇದು ಸಂಸ್ಥೆಯ 100ನೇ ಉಡಯನವಾಗಿದ್ದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಯಶಸ್ವಿ ಉಡಯನದ ನಂತರ ನಾರಾಯಣ್ ಮಾತನಾಡಿದರು. ಉಡ್ಡಯನದ ದತ್ತಾಂಶಗಳು ಲಭ್ಯವಾಗಿವೆ. ವಾಹನದ ಎಲ್ಲಾ ವ್ಯವಸ್ಥೆಗಳು ಸಹಜ ಸ್ಥಿತಿಯಲ್ಲಿವೆ. 2025ರ ಮೊದಲ ಉಡಯನ ಯಶಸ್ವಿಯಾಗಿರುವುದು ತುಂಬಾ ಸಂತಸ ತಂದಿದೆ ಎಂದು ವಿ ನಾರಾಯಣ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. तथा कोर बूस्टर S-139 वर्तमान में प्रज्वलित हैं और यान को उद्दिष्ट कक्षा की ओर लेके जा रहे हैं. An eastward mission. No, this 100th mission accomplishment is a teamwork. With us right now, 4 former chairmen, Dr. Radhakrishnan sir, Kiran Kumar sir, Dr. Sivan, Dr. Somnath, who was leading this program from the front. So let us give a big hand to all the 4 of them. Dear friends, reward for hard work is more work. And ISRO has got very busy year ahead with many missions lined up in the coming months. The NISR, NASA ISRO Synthetic Aperture Radar mission by GSLV F-16, a commercial flight of LVM-3 by NCL for a foreign customer, a technology demonstration satellite TDS-01 mission to validate almost 34 technologies which will be launched by the first PSLV being realized by an industry consortium, 2 Earth observation satellite missions and whatnot. Lot of activities are there. Concurrently, you all know we are progressing extremely well for the preparation of the first uncrewed G1 mission as part of the Gaganyaan program, and some more experiments are targeted this year. ISRO is also gearing up for the host of developments, including the next generation launcher, NGLV, Chandrayaan 4, Chandrayaan 5 missions, Venus orbiter mission, along with the 3rd launch pad at Sriharikota and the 2nd launch complex at Kulasegarapatnam. I think we are accelerating the activities this year. Let me thank our Honorable Prime Minister Narendra Modi ji for his visionary leadership in rolling out the space sector reform. Also, the space vision what he has given for the next 20 years for ISRO and DOS team to contribute to make this country as a developed country. Once again, wishing all the teams a great year ahead. Till we come back with the next mission, we sign off from the Spaceport of India, Sriharikota. Thank you. Jai Hind. ತಿಪಟೂರು ನಗರದ ಪ್ರತಿಷ್ಠಿತ ಏಷ್ಯಾದಲ್ಲೇ ನಂಬರ್ 1 ಕೊಬ್ಬರಿ ಮಾರುಕಟ್ಟೆಯಲ್ಲಿ ತಡರಾತ್ರಿ ಕಳ್ಳರು ಕೈಚಳಕ ತೋರಿರುವ ಘಟನೆ ನಡೆದಿದೆ. ಕಳ್ಳರು 150ಕ್ಕೂ ಅಧಿಕ ಚೀಲ ಕೊಬ್ಬರಿಯನ್ನ ದರೋಡೆ ಮಾಡಿದ್ದಾರೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯ ಹೃದಯ ಭಾಗದಲ್ಲಿರುವ ಶ್ರೀ ಗಂಗಾ ಟ್ರೇಡರ್ಸ್ ಕೊಬ್ಬರಿ ಅಂಗಡಿಗೆ ಸೋಮವಾರ ರಾತ್ರಿ ಬೀಗ ಹಾಕಿಕೊಂಡು ಹೋಗಿರುತ್ತಾರೆ. ಮಂಗಳವಾರ ಬೆಳಗ್ಗೆ ಮಾಲೀಕರು ಅಂಗಡಿ ಬೀಗ ತೆರೆದಾಗ ಅಂಗಡಿಯ ಗೇಟ್ ಮತ್ತು ಅಂಗಡಿಯ ಮೇನ್ ಡೋರ್ ಬೀಗವನ್ನ ಮುರಿದು 150ಕ್ಕೂ ಅಧಿಕ ಚೀಲ ಕೊಬ್ಬರಿ ದರೋಡೆ ಮಾಡಿರುವುದು ತಿಳಿದು ಬಂದಿದೆ. ಗಂಗಾ ಟ್ರೇಡರ್ಸ್ ಮಾಲೀಕರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ನಂತರ ಸತ್ಯದ ಚರಿತ್ರೆ ಬಯಲಾಗಬೇಕಿದೆ. ಬಳಿ ಬೈಗಿಲ್ಲ ಈ ಕಡೆ ಬರಬೇಕಿತ್ತು, ಅಲ್ಲಿಂದ ಇಲ್ಲಿ ಬರಬೇಕು ಎಷ್ಟಿದ್ರು ಅಲ್ಲಿ ಒಂದು ಸ್ವಲ್ಪ 26 ಜನ 26 ಜನ ಅಲ್ಲೇ ಎತ್ಕೊಂಡಿದ್ದಾರೆ. ಒಂದು 45 ಇದು ಮಾಲ್ ಹೋಗಿದ್ದು ಸ್ಟಾಕು ನಮ್ಮ
ಸರ್, ನನ್ನ ಹೆಸರು ಲಕ್ಷ್ಮಣ. ತಿಪ್ಟೂರು RMC 2 ನಮ್ಮದು ಅಂಗಡಿ ಶ್ರೀ ಗಂಗಾ ಟ್ರೇಡರ್ಸು. ಸೋಮವಾರ ನಾನು ಸಂಜೆ 7 ಗಂಟೆಗೆ ಬೀಗ ಹಾಕ್ಕೊಂಡು ಹೋದೆ ಇಲ್ಲಿಂದ ಕೊಬ್ಬರಿ ಇಳಿಸ್ಬಿಟ್ಟು. ಮಾಮೂಲಿ ನಾನು ಮಂಗಳವಾರ ಒಂದು 10:30-11 ಗಂಟೆಗೆ ಕೊಬ್ಬರಿ ತೂಕ ಮಾಡೋಣ ಅಂತ ಬಂದುಬಿಟ್ಟು ನೋಡಿದರೆ ಬೀಗ ಹೊಡೆದಿತ್ತು. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಾಡಿದ್ದೆ, ಕರೆಸಿ ನೋಡೋದು ಒಳಗೆ ಹೋಗಿ ನೋಡಿದ್ದೀವಿ. ಸುಮಾರು ಒಂದು 4,000 kg ಕೊಬ್ಬರಿ ಕಳ್ತನ ಆಯ್ತು ನಂದು. ಎಷ್ಟು ಚೀಲ? 25 kgದು 100, 43 kgದು 26, ಒಂದು 25 kgದು ಮತ್ತೆ ಒಂದು 20, ಇಷ್ಟು ಕಳ್ತನ ಆಗಿದೆ. ಆಮೇಲೆ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಕಂಪ್ಲೇಂಟ್ ತಗೊಂಡಿದ್ದಾರೆ. CC ಕ್ಯಾಮ್ರಾ ಏನಿಲ್ಲ. ರೋಡಲ್ಲಿ ಒಂದು 2-3 ಅಂಗಡಿಯಲ್ಲಿ CC ಕ್ಯಾಮ್ರಾ ಇರೋದ್ರಿಂದ ಗೊತ್ತಾಗಿದೆ. ಪೊಲೀಸ್ ಬರಬೇಕು, ಎಂಕ್ವೈರಿ ಮಾಡಬೇಕು ಅಷ್ಟೇ. ಕೊರಟಗೆರೆಯ ಇತಿಹಾಸ ಪ್ರಸಿದ್ಧ ಹಟ್ಟಿ ಮಾರಮ್ಮ ದೇವಿಯ ನೂತನ ದೇವಸ್ಥಾನ ನಿರ್ಮಾಣ ಹಾಗೂ ದೇವಿಯ ಅದ್ದೂರಿ ಪ್ರತಿಷ್ಠಾಪನೆ ನೆರವೇರಿತು. ಕೊರಟಗೆರೆ ಪಟ್ಟಣದ 9ನೇ ವಾರ್ಡ್ನ ದೊಡ್ಡಪೇಟೆಯಲ್ಲಿ ಪೂರ್ವಿಕರ ಕಾಲದಿಂದಲೂ ನೆಲೆಸಿರುವ ರಾಮಾಂಜನೇಯ ಬೀದಿ ಹಟ್ಟಿ ಮಾರಮ್ಮ ಎಂದೇ ಪ್ರಖ್ಯಾತಗೊಂಡಿರುವ ಮಾರಮ್ಮ ದೇವಿಯ ನೂತನ ದೇವಸ್ಥಾನ ನಿರ್ಮಾಣ ಹಾಗೂ ದೇವಿಯ ಮೆರವಣಿಗೆ ವಿಗ್ರಹ ಸ್ಥಾಪಿಸಿ ವಾರ್ಡ್ನ ಪ್ರತಿ ಮನೆಯಿಂದ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಸ್ಥಾನದ ಅರ್ಚಕರು ಮಾತನಾಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲೂ ಯುವಕರಲ್ಲಿ ದೇವರ ಮೇಲಿನ ಭಕ್ತಿ ದಿನೇ ದಿನೇ ಕಡಿಮೆಯಾಗುತ್ತಿದೆ. ನಮ್ಮ ಹಿಂದೂ ಧರ್ಮವನ್ನ ಉಳಿಸಿ ಬೆಳೆಸಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ನಮ್ಮ ವಾರ್ಡ್ನ ಯುವಕರೆಲ್ಲರೂ ಸೇರಿ ಈ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿದ್ದೇವೆ ಎಂದರು. ಪ್ರತಿ ಗ್ರಾಮದಲ್ಲೂ ದೇವಸ್ಥಾನ ಶಾಲೆ ಇರಲೇಬೇಕು. ದೇವಸ್ಥಾನದಲ್ಲಿ ಭಕ್ತಿ, ಶಾಲೆಯಲ್ಲಿ ವಿದ್ಯೆ ಪಡೆದವನು ದೇಶವನ್ನೇ ಗೆಲ್ಲಬಲ್ಲ ಎಂದು ತಿಳಿಸಿದರು. ಶ್ರೀ ಹಟ್ಟಿ ಮಾರಮ್ಮ ತಾಯಿಯವರ ನೂತನ ದೇವಸ್ಥಾನ ನಿರ್ಮಾಣಗೊಂಡು ಇಲ್ಲಿಗೆ 48 ದಿವಸಗಳ ಮಂಡಲ ಕಾಲ ಮುಗಿದು ಈ ದಿನ ಬಲಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಒಂದು ದೇವಿಗೆ ಯಾವುದೇ ಥರ ಒಂದು ದೇವಸ್ಥಾನ ಇರಲಿಲ್ಲ. ಎಲ್ಲ ಸಾರ್ವಜನಿಕರ ಒಂದು ಸ್ವಭಾವದಿಂದ ಬಂದು ಸ್ವತಃ ಬಂದು ತಾವು ಮಾಡೋಣ, ಒಂದು ದೇವಸ್ಥಾನ ಮಾಡೋಣ ಅಂತ ಹೇಳಿ ಒಂದು ಇದನ್ನು ಮಾಡಿದ್ವಿ. ಎಲ್ಲೋ ಒಂದು ಸನಾತನ ಧರ್ಮ, ಹಿಂದೂ ಧರ್ಮ ಅನ್ನೋದೊಂದು ಕಡೆ ಆಗ್ತಾ ಇತ್ತು. ಯುವಕರಲ್ಲಿ ಒಂದು ಆಸಕ್ತಿ, ಉತ್ಸಾಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಯುವಕರು ಕೈ ಜೋಡಿಸಿ ಇವತ್ತಿನ ದಿನ ನೋಡಿರ್ಬೋದು, ಅಲ್ಲಿ ಆಯ್ತಾಯಿತು, ಇಲ್ಲಿ ಇದಾಯಿತು, ಆ ಒಂದು ಇದಾಯಿತು. ಯುವಕರಲ್ಲಿ ಆ ಒಂದು ಇದೇ ಇಲ್ಲ. ನಮ್ಮ ರಾಮಾಜನನ ಬೀದಿ 9ನೇ ವಾರ್ಡ್ ಗೆಳೆಯರ ಬಳಗದ ವತಿಯಿಂದ ಎಲ್ಲ ಯುವಕರು ಒಗ್ಗಟ್ಟಾಗಿ ಕೂಡಿ, ಹೆಂಗಸರಾಗ್ಬೋದು, ಮಕ್ಕಳಾಗ್ಬೋದು, ಎಲ್ಲರೂ ಒಂದು ಇದು ಮಾಡಿಕೊಂಡು ಇವತ್ತು ಈ ದಿನ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ತಗೊಬಂದು ಮೂಲ ದೇವ್ರನ್ನ ಇದು ಮಾಡಿದ್ದೀವಿ. ಹಾಗೆ ಮೆರವಣಿಗೆ ದೇವ್ರನ್ನ ಅಮ್ಮನವ್ರನ್ನ ಮಾಡಿಸಿ ಹೊಸ್ದಾಗಿ ಮೆರವಣಿಗೆ ದೇವ್ರು ಮಾಡಿಸಿದ್ದೀವಿ. ಇದೇ ಥರ ಹುಡುಗರಿಗೆಲ್ಲ ಆಸಕ್ತಿ ತುಂಬಬೇಕು. ಇದೇ ಬೀದಿ ಅಂತ ಅಲ್ಲಲ್ಲ, ಪ್ರತಿಯೊಂದು ಊರಲ್ಲೂ, ಗ್ರಾಮದಲ್ಲೂ, ಎಲ್ಲೆಲ್ಲೂ ಸಹ ನಮ್ಮ ಹಿಂದೂ ಧರ್ಮನ ಮರಿಬಾರ್ದು ಅಂತ ಹೇಳಿ ನಾವು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದು ಮಾಡಿದ್ದೀವಿ. ಇದೇ ಒಂದು ಇದನ್ನು ಮಾಡಲಿ ಅಂತ ಹೇಳಿ ಅಮ್ಮನವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಇದೇ ಥರ ಒಂದು ಕಾರ್ಯಕ್ರಮಗಳು ಮಾಡಲಿ, ಬೀದಿ ಬೀದಿಯಲ್ಲೂ ಒಂದು ದೇವಸ್ಥಾನ ಆಗಲಿ ಅನ್ನೋ ಒಂದು ಕೋರಿಕೆ ನಮ್ಮ. ಗ್ರಾಮಸ್ಥರೊಬ್ಬರು ಮಾತನಾಡಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಹುಷಾರಿಲ್ಲದಿದ್ದಾಗ ಆಸ್ಪತ್ರೆಗೆ ಹೋಗುತ್ತಿರಲಿಲ್ಲ. ನಮ್ಮ ತಾಯಿ ತಂದೆ ಇಲ್ಲಿ ಹರಕೆ ಕಟ್ಟುತ್ತಿದ್ದರು. ಹರಕೆ ಕಟ್ಟಿದ ಮರುದಿನವೇ ನಾವು ಆರೋಗ್ಯದಿಂದ ಓಡಾಡುತ್ತಿದ್ದೆವು. ಅದೇ ಭಕ್ತಿ ಇಂದಿಗೂ ನಮ್ಮಲ್ಲಿ ಇದೆ. ಅಂದು ಚಿಕ್ಕದಾಗಿದ್ದ ದೇವಸ್ಥಾನ ಇಂದು ಗ್ರಾಮದ ಯುವಕರಿಂದ ದೊಡ್ಡದಾಗಿ ನಿರ್ಮಾಣವಾಗಿದೆ. ತಾಯಿ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯವನ್ನ ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ನಾನು ಇನ್ನೂ ಸಣ್ಣ ಮಗುವಂತೆ ನಮ್ಮ ತಾಯಿ ಹೇಳಿದ್ದು, ಸುಮಾರು ಅಂದರೆ ಒಂದು 4 ತಿಂಗಳು 5 ತಿಂಗಳು ಇರ್ಬೋದು ಅನಿಸುತ್ತೆ. ಆ ಟೈಮಲ್ಲಿ ತೀರಾ ಹುಷಾರಿಲ್ಲದೆ ನಾನು ಕೈ ಕಾಲು ಆಡದೆ ಏನೂ ಇಲ್ಲದೆ ನಿಸ್ತೇಜವಾಗಿ ಬಿದ್ದಿದ್ದಾಗ
ಕೊನೆಗೆ ಇನ್ನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ರು. ಸುಮ್ಮನಾದ್ಮೇಲೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿ ಕೊನೆಗೆ ಹೋಗಿ ಶಾಸ್ತ್ರ ಕೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಮನೆ ಮುಂದೆನೇ ಮಾರಮ್ಮ ಒಂದು ಕಲ್ಲಲ್ಲಿ ನೆಲೆಸಿದ್ದಾರೆ, ಅದಕ್ಕೆ ಪೂಜೆ ಮಾಡಮ್ಮ, ನಿಮ್ಮ ಮಗುಗೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಬಂದು ನಮ್ಮ ತಾಯಿ ಅವತ್ತು ಶುಕ್ರವಾರ ದಿವಸ ಪೂಜೆ ಮಾಡಿ ಹೂವು ತಂದು ಅರ್ಶಿನ ಮಾಮೂಲಿ ತೆಂಗಿನಕಾಯಿ ಬಾಳೆಹಣ್ಣು ತಂದು ಪೂಜೆ ಮಾಡಿ ಹರಕೆ ಕಟ್ಕೊಂಡ್ಮೇಲೆ ನಾನು ಅವತ್ತೇ ಹುಷಾರಾದಂತೆ. ಹಾಗಾಗಿ ಅವತ್ತಿಂದ ಇದನ್ನು ನಮ್ಮ ತಾಯಿಯವರು ಪ್ರತಿದಿನ ಪೂಜೆ ಮಾಡ್ಕೊಂಬಂದರು. ಅದಾದಮೇಲೆ ನಮ್ಮ ಬೀದಿಯವರು ಪಾಪ ಎಲ್ಲ ಪೂಜೆ ಮಾಡ್ಕೊಂಬಂದರು. ಹಾಗಾಗಿ ಇವತ್ತು ಒಂದು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ನಮ್ಮ ಬೀದಿಯವರು ಹುಡುಗರೆಲ್ಲ ಸೇರಿ. ಆ ಕ್ರೆಡಿಟ್ ಎಲ್ಲ ನಮ್ಮ ಗುರುಸ್ವಾಮಿಗಳಿಗೆ ಸೇರಬೇಕು, ಜೊತೆಗೆ ನಮ್ಮ ಬೀದಿ ಎಲ್ಲ ಸಮಸ್ತ ನಾಗರಿಕರಿಗೂ ಸೇರಬೇಕು. ಜೊತೆ ನಮ್ಮ ಬೀದಿಯವರೇ ಅಂತಲ್ಲ, ನಮ್ಮ ಊರಿನವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನನ್ನ ಆಸೆ. ಈ ತಾಯಿ ಒಳ್ಳೆಯದಾಗಲಿ, ಸಮಸ್ತ ಜನರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ, ನಾನು ಮುದ್ದಮ್ಮ ಅಂತ ಕೊರಟಗೆರೆ ರಾಮಜನನ ಬೀದಿಯಿಂದ. ಅಂದರೆ ಅನುಕೂಲವಾಗಿ ನಾವು ಸುಮಾರು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೂ ಏನೋ ಒಬ್ರು ಹೊಂದಾಣಿಕೆ ಇಲ್ಲ ಅಂದ್ರೂ ಎಲ್ಲರೂ ಚೆನ್ನಾಗಿ ಮುಂದಕ್ಕೆ ಬಿದ್ದು ಮಾಡಬೇಕು ಅಂತ ಏನೋ ಒಂದು ತಿಂಗಳು 1-2 ತಿಂಗಳಿಂದ ಪಾಠ ಬಿದ್ದು ಎಲ್ಲ ಸೇರಿಕೊಂಡು ಒಗ್ಗಟ್ಟಿಂದ ಹಿಂಗೆ ಇರಬೇಕು ಅಂತೇಳಿ ಈ ಮಂಜು ಸ್ವಾಮಿಯವರು, ಮಹೇಶ್ ಅವರು, ಮಂಜು ಅವರು, ಮತ್ತು ಇನ್ನೊಬ್ರು ರಘಣ್ಣವರು, ಇನ್ನು ಎಲ್ಲರೂ ಹೆಂಗೆ ರಾಜಣ್ಣ ಎಲ್ಲರೂ ಸೇರಿ, ಕುಸುಮ ಮತ್ತು ಕೌನ್ಸಲರು ನಾರಾಯಣಪ್ಪ ಅವರು ಎಲ್ಲರೂ ಸೇರಿ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇರೋದ್ವಿ. ಎಲ್ಲ ಒಗ್ಗಟ್ಟಿಂದ ಒಂದೇ ಇದರಲ್ಲಿ ಒಂದೇ ಮನಸ್ಸಿಂದ ಮಾಡಿದ್ವಿ. ಚೆನ್ನಾಗಿ ನಡೀತಾ ಇದೆ. ನೀವು ನೋಡಿದಂಗೆ ನೋಡಿದ ಮಟ್ಟಿಗೆ ಒಂದು ಮುಂಚೆಯಿಂದನೂ ನಾವು ಚಿಕ್ಕ ಮಕ್ಕಳಿಂದನೂ ನಡ್ಸ್ಕೊಂಡ್ ಬಂದಿರೋದು ಇದು. ಆದರೆ ಸಿಂಪಲ್ ಆಗಿ ಅವತ್ತಿನ ಕಾಲಕ್ಕೆ ಆ ಬಡತನ ಕರೆಕ್ಟಾಗಿ ಮಾಡ್ಕೊತಿದ್ವಿ. ಈ ಸರಿ ಏನೋ ಆ ಅಮ್ಮ ನಮ್ಗೆ ಎಲ್ಲರಿಗೂ ಅನುಕೂಲ ಕೊಟ್ಟು ಒಂದು ವರ್ಷದಿಂದ ನಾವು ಮನಸ್ಸು ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಒಂದು ತಿಂಗಳು 45 ದಿವಸ ಎಲ್ಲ ನಾವು ದೀಪ ಅಲಂಕಾರಗಳು ಎಲ್ಲ ನಡೆಸ್ಕೊಂಡು ಹೆಣ್ಮಕ್ಳು ಗಂಡು ಮಕ್ಳಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ದೀವಿ. ಎಲ್ಲರಿಗೂ ಅನುಕೂಲವಾಗಿ ನಡ್ಕೊಂಡು ಹೋಗ್ಲಿ, ಅಮ್ಮ ಚೆನ್ನಾಗಿ ಕಾಪಾಡ್ಕೊಂಬರ್ಲಿ ಅಂತ ಮಾರಮ್ಮ ತಾಯಿ ಹತ್ರ ಕೇಳ್ಕೊಂತೀನಿ. ಏನಿದು ಈ ಒಂದಿನ ಕೊರಟಗೆರೆ ರಾಮಜನ ಬೀದಿಲಿ ಸುಮಾರು ವರ್ಷಗಳಿಂದ ಅಟ್ಟಿಮಾರಮ್ಮನ ದೇವಸ್ಥಾನ ಅಟ್ಟಿಮಾರಮ್ಮಂದು ಮಾಡ್ಕೊಂಬರ್ತಾರೆ, ಜಾತ್ರೆ ಮಾಡ್ಕೊಂಬಂದು ನಾವು ಯುಗಾದಿ ಟೈಮಲ್ಲಿ ಯುಗಾದಿ ಆದ ಮೇಲ್ಮಂಗಳವಾರ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಏನು ವಿಶೇಷ ಈ ವರ್ಷ ಏನು ಅಂತ ಅಂದರೆ, ಈ ಅಟ್ಟಿಮಾರಮ್ಮನ ದೇವಸ್ಥಾನ ಏನು ಹುಡುಗರು ಶ್ರಮದಿಂದ ಈ ಒಂದು ದೇವಸ್ಥಾನ ಇಡೀ ನಾನು ನೋಡ್ದಂಗೆ ಅಟ್ಟಿಮಾರಮ್ಮನ ದೇವಸ್ಥಾನ ಎಲ್ಲಿ ನೋಡಿದ್ರು ಚಿಕ್ಕದಾಗೆ ಇರ್ತವೆ. ಆದರೆ ನಾನು ನೋಡ್ದಂಗೆ ಈ ಅಟ್ಟಿಮಾರಮ್ಮನ ದೇವಸ್ಥಾನ ಹುಡುಗರು ಶ್ರಮದಿಂದ ಈ ಸರಿ ಎಲ್ಲೂ ಇಲ್ಲ ಅಂಥ ದೇವಸ್ಥಾನ, ಅಂಥ ಭವ್ಯವಾದ ದೇವಸ್ಥಾನ ಕಟ್ಟಿ ಒಂದು ವಿಗ್ರಹನ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಮೆರವಣಿಗೆ ದೇವರು ಮಾಡಿ ಒಂದು ಹುಡುಗರು ಶ್ರಮದಿಂದ ಇದೊಂದು ಕೆಲಸ ಆಗಿದೆ. ಉದ್ಭವ ಮೂರ್ತಿ ಇದು. ಇನ್ನು ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದಂಥ ಹುಡುಗ. ನಾನು ಒಂದು 45 ವರ್ಷ ಆಗೈತೆ. ಅದನ್ನ ಹಿಂದೆಯಿಂದಲೂ ಮಾಡ್ಕೊಂಬಂದಿರೋದು ಇದು ಅಟ್ಟಿಮಾರಮ್ಮ ದೇವಸ್ಥಾನ. ಇವತ್ತು ಹಿಂಗೆ ಮಕ್ಕಳು ಮರಿಗಳನ್ನ ಇವತ್ತು ಗ್ರಾಮ ದೇವತೆ ಏನು ಕಾಪಾಡ್ಕೊಂಡು ಹೋಗ್ತಾವಳೆ ಮಾರಮ್ಮ ತಾಯಿ. ಇವತ್ತು ನಮಗೇನು ತೊಂದರೆ ಇಲ್ಲ. ನಮ್ಮ ರಾಮಜನ ಬೀದಿಗೆ ಅವತ್ತಿಂದಲೂ ನಾವೆಲ್ಲ ಹಂಗೆ ಇದ್ದೀವಿ, ಒಗ್ಗಟ್ಟಾಗಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಮುಂದೆ ಕೂಡ ಹಂಗೆ ಇರ್ತೀವಿ. ಆದರೆ ಈ ವರ್ಷ ವಿಶೇಷ ಅಂದರೆ ಹುಡುಗರು ಶ್ರಮ ಬಿದ್ದು ಈ ಒಂದು ದೇವಸ್ಥಾನ ಕಟ್ಟಡ ಮಾಡಿ ಒಂದು ಓಪನ್ ಮಾಡಿ ಈ ದೇವಸ್ಥಾನ ಇಡೀ ಕೊರಟಗೆರೆ ತಾಲೂಕಿಗೆ ಮಾದರಿ ಆಯಿತು ಈ ದೇವಸ್ಥಾನ. ಯಾಕೆ ಅಂತಂದರೆ ಇಂಥ ದೇವಸ್ಥಾನ ಎಲ್ಲೂ ನಾನು ನೋಡಿಲ್ಲ. ಇಂಥ ದೇವಸ್ಥಾನ ಇದ್ದಾವೆ ಎಲ್ಲ ಏರಿಯಾದಲ್ಲೂ ಅಟ್ಟಿಮಾರಮ್ಮ ಮಾಡೇ ಮಾಡ್ತಾರೆ, ವಿಜೃಂಭಣೆಯಿಂದ ಮಾಡೇ ಮಾಡ್ತಾರೆ. ಆದರೆ ವಿಶೇಷವಾಗಿ ದೇವಸ್ಥಾನ ಮಾತ್ರ ಚೆನ್ನಾಗಿ ಕಟ್ಟಿ ಈ ಒಂದು ದೇವಸ್ಥಾನ ಒಂದು ಮೆರವಣಿಗೆ ದೌರೆ ಆಗ್ಬೋದು, ಒಂದು ಶ್ರಮದಿಂದನಪ್ಪ ಶ್ರಮ ಅಥವಾ ಟೈಮ್ ಶ್ರಮ ಕಾರ್ಯಕ್ರಮ ವರ್ಷ ಇದೇ ರೀತಿ ನಡ್ಕೊಂಡು ಹೋಗ್ಲಿ, ಇದೇ ರೀತಿ ಮಕ್ಕಳು ಮರಿಗಳನ್ನ ಕಾಪಾಡ್ಕೊಂಡು ಹೋಗಿ ನನ್ನ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ದೇವರಲ್ಲಿ ಅಟ್ಟಿಮಾರಮ್ಮದಲ್ಲಿ ಬೇಡ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು ಪಾಲ್ಗೊಂಡಿದ್ದರು. ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಸುಮಾರು 10.15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಅಂಗನವಾಡಿ ಕೇಂದ್ರವನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಇಂದು ಸಣ್ಣ ಮಕ್ಕಳ ಅಂಗನವಾಡಿ ಉದ್ಘಾಟನೆ ಮಾಡಿದ್ದೇವೆ. ನಗರದಲ್ಲಿ ಇನ್ನು ಸುಮಾರು 2 ಅಂಗನವಾಡಿ ಕಟ್ಟಡ ಆಗಬೇಕಿದೆ. ಸುಭಾಷ್ ನಗರ ಹಾಗೂ ಕಾಯಿಪೇಟೆಯಲ್ಲಿ ಈ ಭಾಗಕ್ಕೆ ಅಂಗನವಾಡಿ ಕಟ್ಟಡಗಳು ಇಲ್ಲ. ಅತಿ ಶೀಘ್ರದಲ್ಲಿ 2 ಕಟ್ಟಡಗಳನ್ನ ನಿರ್ಮಿಸಿ ಉದ್ಘಾಟನೆ ಮಾಡಲಾಗುವುದು. ತಾಲೂಕಿನಲ್ಲಿ ಸುಮಾರು 95 ಅಂಗನವಾಡಿ ಕಟ್ಟಡಗಳು ಇದ್ದಾವೆ.
ಅಂಗನವಾಡಿ ಕಟ್ಟಡ ಈ ಅಂಗನವಾಡಿ ಕಟ್ಟಡಕ್ಕೆ ನಗರದಲ್ಲಿ ಇನ್ನೂ ಕೂಡ ಒಂದು 2 ಅಂಗನವಾಡಿ ಕಟ್ಟಡಗಳಾಗಬೇಕು. ಸುಭಾಷ್ ನಗರದ ಒಂದಾಗಬೇಕಾಗಿದೆ, ಅವೆಲ್ಲ ಸೇರಿ ಸುಮಾರು ಗಣಿ ಬಾಧ್ಯತೆಯಲ್ಲಿ 95 ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದೀವಿ. ಮತ್ತು ಲ್ಯಾಂಡ್ ಆರ್ಮಿ ಕೊಟ್ಟಿದ್ರು, ಈಗೇನೋ ಮಂತ್ರಿಗಳು ಚೇಂಜ್ ಮಾಡಿ ರೈಸ್ಗೇನೋ ಕೊಟ್ಟವೆ. ಈ ಶೀಘ್ರದಲ್ಲೇ ಅವೆಲ್ಲವೂ ಕೂಡ ಇಡೀ ತಾಲೂಕಿನಲ್ಲಿ 95 ಅಂಗನವಾಡಿ ಹೊಸ ಕಟ್ಟಡಗಳನ್ನ ಹಾಕಿದ್ದೀವಿ. ಅವೆಲ್ಲವೂ ಕೂಡ ಪ್ರಾರಂಭ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ಗಳು ಅಧಿಕ ಒತ್ತಡ ಕೊಟ್ಟರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನೀವುಗಳು ಯಾರು ಹೆದರಬೇಡಿ. ಮೈಕ್ರೋ ಫೈನಾನ್ಸ್ನ ವ್ಯಕ್ತಿಗಳು ಯಾವಾಗ ಬೇಕೋ ಆವಾಗ ಮನೆ ಬಾಗಿಲಿಗೆ ಬಂದು ಹೆದರಿಸೋದು, ಬಾಯಿಗೆ ಬಂದಂತೆ ಬೈಯೋದು ಮಾಡಿದರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಎಂದರು. ಇಲ್ಲ, ಅದ್ರ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ. ಮುಖ್ಯಮಂತ್ರಿ ಗಮನಕ್ಕೂ ಬಂದಿದೆ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಗಮನಕ್ಕೂ ಬಂದಿದೆ. ಅವರು ಅಲ್ಲೇ ಆಕ್ಷನ್ ತಗೊಳ್ತಾವ್ರೆ. ಯಾರು ಆ ಥರ ಏನಾದ್ರು ಇದ್ದರೆ, ಯಾರಾದರೂ ತೊಂದರೆ ಕೊಟ್ಟರೆ ಮತ್ತು ಮನೆ ಮುಗಿ ಗಲಾಟೆ ಮಾಡೋದು, ಗಾಡಿಗಳು ಎತ್ಕೊಂಡು ಹೋಗೋದು, ಆ ಥರದ ಏನಾದ್ರು ಇನ್ಸಿಡೆಂಟ್ ಆದರೆ ಯಾರು ಅದಕ್ಕೆ ಒಳಪಡ್ತಾರೋ ಅವರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಆಕ್ಷನ್ ತಗೊಳ್ತೀವಿ. ನಾವು ಕೂಡ ಪೊಲೀಸ್ಗೆ ಹೇಳಿದ್ದೀವಿ, ಸರ್ಕಾರನೂ ಕೂಡ ಅದಕ್ಕೆ ಆದೇಶ ಮಾಡಿದ್ವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದರೆ, ಹೋಮ್ ಮಿನಿಸ್ಟರ್ ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾ, ಜಗನ್ನಾಥ್, ಅಣ್ಣಪ್ಪ ಸ್ವಾಮಿ, ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮೊಬೈಲ್ ಗೀಳಿಗೆ 13 ವರ್ಷದ ಬಾಲಕ ನೇಣಿಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲರಹಟ್ಟಿಯ ರತ್ನನಗರದಲ್ಲಿ ನಡೆದಿದೆ. ಆತ್ಮಹತ್ಯೆಗೆ ಶರಣಾದ ಬಾಲಕ ಧ್ರುವ, ಈ ಬಾಲಕ 9 ವರ್ಷದ ತಂಗಿಯ ಮುಂದೆಯೇ ಉಡುದಾರದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ವೇಳೆ ಅಣ್ಣ ಏನು ಮಾಡುತ್ತಿದ್ದಾನೆ ಎಂಬ ಅರಿವು ಇಲ್ಲದ ತಂಗಿ ಸುಮ್ಮನೆ ನೋಡುತ್ತಿದ್ದಳು. ಧ್ರುವ ಮನೆಯವರ ಮಾತು ಕೇಳದೆ ಮೊಬೈಲ್ ಬಳಸುತ್ತಿದ್ದ ಎಂದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.